ಹ್ಮ್. ಹೇಳು ಹಾಯ್ ಹೇಳು. ಹಾಯ್ ಹಾಯ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಾನು ವೀಣಾ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನೆನ್ನೆಲೇ ಹೇಳ್ದಂಗೆ ಹೊಸಕೋಟೆಯಲ್ಲಿ ಕರ್ಗ ನಡೀತಾ ಇದೆ. ಇವತ್ತು ದೀಪೋತ್ಸವ ಇದೆ. ಆ್ಯಕ್ಚುಲಿ ನಾವು ಯಾವತ್ತೂ ಕೂಡ ರಥದ ದಿನನೇ ಹೋಗಿ, ಅಂದರೆ ತೇರು ಎಳಿತಾರೆ ನೋಡಿ, ಅವತ್ತೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಿದ್ವಿ. ಬಟ್ ನಾಳೆ ಸ್ವಲ್ಪ ನನ್ನ ಫ್ರೆಂಡ್ ಬರ್ತಾಳೆ, ಅಂದರೆ ಇವತ್ತು ಬರ್ತಾ ಇದ್ದಾಳೆ. ಸೊ ಹಾಗಾಗಿ ನಾಳೆ ಹೋಗೋಕ್ಕಾಗಲ್ಲ, ನಾಳೆ ಸ್ವಲ್ಪ ಚಿಕ್ಕಪೇಟೆಗೆ ಹೋಗಬೇಕು. ಹಾಗಾಗಿ ಇವತ್ತೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ದ್ರೌಪದಮ್ಮ ದೇವಿ ಮತ್ತು ಅವಿಮುಕ್ತೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಇವಾಗ ಹೋಗಿ ಪೂಜೆ, ಅಂದರೆ ದೀಪಗಳೆಲ್ಲ ಸ್ಟಾರ್ಟ್ ಆಗೋದು ರಾತ್ರಿ 11 ಗಂಟೆಗೆ. ಇಲ್ಲಿ ಕೆಲವು ಕಡೆ ಬೆಳಗ್ಗೆ ಸಲ ಮಾಡ್ತಾರೆ, ಕೆಲವು ಕಡೆ ನೈಟ್ ಮಾಡ್ತಾರೆ. ಇಲ್ಲಿ ಹೊಸಕೋಟೆಯಲ್ಲಿ ಯಾವಾಗಲೂ ಕೂಡ ನೈಟೇ ಮಾಡೋದು ದೀಪಗಳು. ಹಾಗಾಗಿ 11 ಗಂಟೆಗೆ ಇರೋದು ದೀಪಗಳು. ಸೊ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿರ್ತಾರೆ ಇವಾಗ ದೇವಸ್ಥಾನದಲ್ಲಿ. ಸೊ ನಾವು ಹೋದ್ರೂ ಕೂಡ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊ ಬರೋಣ ಅಂತ ಹೇಳಿ ಇವಾಗ ಹೋಗಿ ದೇವಸ್ಥಾನಕ್ಕೆ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಅಲ್ಲಿಂದ ಬಂದ್ಮೇಲೆ ಫ್ರೆಂಡ್ಸ್ ಬರ್ತಾ ಇದ್ರಲ್ವ, ಸೊ ಹಂಗಾಗಿ ಅವ್ರಿಗೆ ಬಂದು ಸ್ವಲ್ಪ ಅಡುಗೆ ಮಾಡಬೇಕು. ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ, ಮತ್ತೆ ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೊ ಹೇಗ್ ಮಾಡಿರ್ತಾರೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊತೀನಿ, ಮತ್ತೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಅವನಿವಾಗ ಫೋನ್ ಹಿಡ್ಕೋಬೇಕು. ಹಿಡ್ಕೊ, ಆಯ್ತು ಹಿಡ್ಕೊ. ಹಿಡ್ಕೊ ಮಗನೆ, ಫೋನ್ ಹಿಡ್ಕೋತಿಯಾ? ಏಯ್ ಅಲ್ಲಿ 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 ಫೋನ್ ಫೋನ್ ಬೇಕಾ? ಹಿಡ್ಕೊ. ಮಗು ಮಲ್ಕೋತು ಸುಸ್ತಾಗಿ. ಯಾರದು? ಓಕೆ, ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಫಸ್ಟ್ ದೇವಸ್ಥಾನಕ್ಕೆ ಬರ್ತಿ? ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ. ಈ ಸಲ ಅಂತೂ ಹೊಸಕೋಟೆ ಜಾತ್ರೆನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಸಲ ಹೊಸ ತೇರ್ ಕೂಡ ತಂದಿದ್ದಾರೆ. ತುಂಬಾ ವರ್ಷಗಳೇ ಆದ್ಮೇಲೆ ಹೊಸಕೋಟೆಗೆ ಹೊಸ ತೇರನ್ನ ತಂದಿರೋದು. ತೇರ್ ಕೂಡ ತುಂಬಾನೇ ಚೆನ್ನಾಗಿದೆ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಡೆಕೋರೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಮೈಸೂರಲ್ಲೇ ಓಡಾಡ್ತಿದ್ದೀನಿ ಅನ್ನೋ ತರ ಫೀಲ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ನ ಮಾಡಿದ್ದಾರೆ. ಬಟ್ ಮಳೆ ಅಂತೂ ತುಂಬಾ ಜಾಸ್ತಿ ಬಂತು, ಹಂಗಾಗಿ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಲೈಟಿಂಗ್ಸ್ ಆಫ್ ಆಗಿದೆ ಅಷ್ಟೇ. ಸೊ ನಾವ್ ಇವಾಗ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟ್ವಿ. ದ್ರೌಪದಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ನನ್ಗನ್ಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ದ್ರೌಪದ ದೇವಿನ ಕುಲದೇವತೆಯಾಗಿ ಆರಾಧನೆ ಮಾಡೋದು ಕ್ಷತ್ರಿಯರು ಮಾತ್ರ ಹೇಳಿ ಅಂತ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ನಮ್ ಕಡೆ ನನಗ್ ಗೊತ್ತಿರೋ ಹಾಗೆ ಯಾರನ್ನು ಕೂಡ ದ್ರೌಪದ ದೇವಿನ ಕುಲದೇವತೆಯಾಗಿ ಆರಾಧನೆ ಮಾಡಲ್ಲ. ಬಟ್ ಇಲ್ಲಿ ಕ್ಷತ್ರಿಯರು ಅಂದ್ರೆ ತಿಗಿಳ್ರು ದ್ರೌಪದ ದೇವಿನ ಕುಲದೇವತೆಯಾಗಿ ಆರಾಧನೆ ಮಾಡ್ತಾರೆ. ಅಷ್ಟೇನಾ? ಹೆಸರು ಹಾಕಿಲ್ಲ. ಇದು ಕೆಂಡ ಹಾಯಕ್ಕೆ ಅಲ್ವಾ? ಕೆಂಡ ಹಾಯಕ್ಕೆ ರೆಡಿ ಮಾಡ್ತಿರೋದು ಇಲ್ಲಿ. ಬನ್ನಿ ಇವಾಗ ದೇವಸ್ಥಾನದೊಳಗಡೆ ಹೋಗೋಣ. ಇದೇ ದ್ರೌಪದಮ್ಮ ದೇವಿ ದೇವಸ್ಥಾನ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಮಲ್ಗೆ ಹೂವಿಂದನೇ ಕೂಡ ಎಲ್ಲಾನು ಡೆಕೋರೇಷನ್ ಮಾಡಿರ್ತಾರೆ. ಕರ್ಗ ಅಂತ ಹೇಳಿದಾಗ ಹೊಸಕೋಟೆಲಿರುವಂತಹ ಹೂವಿನ ವ್ಯಾಪಾರಿಗಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅದ್ರಲ್ಲೂ ಮಲ್ಗೆ ಹೂ ವ್ಯಾಪಾರ ಮಾಡೋರ್ಗಂತೂ ಇನ್ನ ಖುಷಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಕರ್ಗದ ಟೈಮಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಲ್ಗೆ ಹೂವು ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಂಗಾಗಿ ಎಲ್ರು ಕೂಡ ಮಲ್ಗೆ ಹೂ ತಗೊಂತಾರೆ. ಇದೇ ದ್ರೌಪದಮ್ಮ ದೇವಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಲ್ಗೆ ಹೂವಿಂದನೇ ಡೆಕೋರೇಷನ್ ನ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ನ ಮಾಡಿದ್ದಾರೆ. ನಮ್ಮ ಪಾಪು ಫಸ್ಟ್ ಟೈಮ್ ಬಂದಿರೋದು. ಸೊ ಆ ಗಂಟೆ ಎಲ್ಲ ನೋಡಿ ಅವನು ಎಕ್ಸೈಟ್ಮೆಂಟ್ ಆಗಿ ಆ ರೀತಿ ಕೈಯಲ್ಲೆಲ್ಲ ಮುಟ್ಟೋದೆಲ್ಲ ಮಾಡ್ತಾ ಇದ್ದ. ಅವನಿಗೂ ಕೂಡ ಖುಷಿ ಆಯ್ತು. ಲಾಸ್ಟ್ ಇಯರ್ ನಾನು ಅವಾಗ್ಲೇ ಹೇಳ್ದಾಗೆ ಅವನು ನ್ಯೂ ಬಾರ್ನ್ ಇದ್ದ. ಸೊ ಈ ಸಲ ಪೂಜೆ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಬಂದಿದ್ದಾನೆ. ಸೊ ಈ ರೀತಿ ಚಿಕ್ಕ ಚಿಕ್ಕ ದೀಪಗಳನ್ನ ಮಾಡ್ಕೊಬರೋರು ಕೂಡ ಮಾಡ್ಕೊಂಡು ಇವಾಗ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಈ ರೀತಿಯಾಗಿ. ಸೊ ಅದಾದ್ಮೇಲೆ
ಪೂಜಾರಿಗಳು ಅಂದರೆ ದೇವಸ್ಥಾನನ ಪೂಜೆ ಮಾಡೋವಂಥವ್ರು ಪಾಪುನ ಎತ್ಕೊಂಡೋಗಿ ದೇವ್ರ ಹತ್ರ ಆಶೀರ್ವಾದ ಮಾಡಿ ಕರ್ಸ್ಕೊಂಡ್ಬಂದರು. ಅದಂತೂ ನಮಗೆ ತುಂಬಾ ಖುಷಿ ಆಯಿತು. ಪಾಪು ಮಾತ್ರ ವಿಚಿತ್ರವಾಗಿ ನೋಡ್ತಾ ಇದ್ದ, ಇದೆಲ್ಲ ಏನು ಅಂತ ಹೇಳಿ. ಈ ರೀತಿ ಚಿಕ್ಕ ಚಿಕ್ಕ ದೀಪಗಳನ್ನ ಮಾಡೋರು ಕೂಡ ಮಾಡ್ಕೊಂಡ್ಬಂದು ಇವಾಗ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೂವು ಮತ್ತು ಮಲ್ಲಿಗೆ ಹೂವು ಮತ್ತು ಕುಂಕುಮನ ತಗೊಂಡು ಹೊರಗಡೆ ಬಂದ್ವಿ. ನಾನಿವಾಗ ಇಲ್ಲಿ ನಿಮಗೆ ದೇವಸ್ಥಾನದ ಹತ್ರ ಕೆಲವೊಂದಿಷ್ಟು ಮರಗಳಿದಾವೆ. ಅಂದರೆ ಎಷ್ಟೊಂದು ಜನಕ್ಕೆ ಯಾವ ಗ್ರಹಗಳಿಗೆ ಯಾವ ಒಂದು ದರ್ಬೆ ಗರ್ಕೆ ಈ ರೀತಿ ಒಂದು ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ಗೊತ್ತಿರಲ್ಲ. ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ನೀವು ಇವಾಗ ಶನಿದೇವ್ರ ಪೂಜೆನ ಮಾಡಿಸ್ತಿರ್ತೀರಾ ಅಥವಾ ಸತ್ಯನಾರಾಯಣ ಪೂಜೆನ ಮಾಡಿಸ್ತಿರ್ತೀರಾ, ಆ ಥರ ಟೈಮಲ್ಲಿ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಅಂದರೆ ಯಾವ ಗ್ರಹಕ್ಕೆ ಯಾವ ಒಂದು ಎಲೆನ ಇಡಬೇಕು ಅಂತ ಹೇಳಿ. ಇವಾಗ ನೋಡಿ, ಇಲ್ಲಿ ಸೂರ್ಯನಿಗೆ ಎಕ್ಕದ ಗಿಡನ ಇಡ್ತಾರೆ, ಮತ್ತೆ ಚಂದ್ರನಿಗೆ ಹತ್ತಿ, ಹಾಗೆ ಬುಧ ಗ್ರಹಕ್ಕೆ ಉತ್ರಾಣೆಯನ್ನ ಇಡ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಗ್ಗಲಿ ಎಲ್ಲನೂ ನೋಡಿ. ಗುರುಗ್ರಹಕ್ಕೆ ಅರಳಿನ ಇಡೋವಂಥದ್ದು, ಮತ್ತು ಶುಕ್ರ ಗ್ರಹಕ್ಕೆ ಮುತ್ತುಗ ಅಂತ ಹೇಳಿ ಒಂದು ಸಿಗುತ್ತೆ, ಅದನ್ನು ಇಡೋವಂಥದ್ದು. ಶನಿ ದೇವರಿಗೆ ಬನ್ನಿಯನ್ನು ಇಡೋವಂಥದ್ದು. ರಾಹುಗೆ ದರ್ಬೆ, ಕೇತುಗೆ ಗರ್ಕೆ, ಈ ರೀತಿಯಾಗಿ ಇಟ್ಟು ನಾವು ಪೂಜೆ ಮಾಡುವಂಥದ್ದು. ಯಾರಿಗೆಲ್ಲ ಗೊತ್ತಿರಲ್ಲ ನೋಡಿ, ಅವರು ಇದನ್ನು ನೋಡಿ ತಿಳ್ಕೊಬೋದು. ನನಗೂ ಕೂಡ ಸರಿಯಾಗಿ ಗೊತ್ತಿರಲಿಲ್ಲ. ಅಲ್ಲಿ ಪ್ರತಿಯೊಂದು ಗಿಡದ ಮೇಲೆ ಗ್ರಹಗಳನ್ನ ಹೆಸರು ಬರೆದು ಅದ್ರ ಗರ್ಕೆ ಹೆಸರನ್ನು ಕೂಡ ಬರೆದಿದ್ದಾರೆ. ಸೊ ನಾವು ಇವಾಗ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಹೇಳಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಸರ್ಕಲಲ್ಲಿ ತೇರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ತೇರಿಗೂ ಕೂಡ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ನಾಳೆ ತೇರಿರೋದು, ಇವತ್ತು ದೀಪಗಳಿರೋದು. ನಾಳೆ ಅಂತೂ ಈ ರೋಡಲ್ಲಿ ಕಾಲಿಡೋದಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಕಾಲಿಡೋದಕ್ಕೇನು, ಉಸಿರಾಡೋದಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಬಟ್ ನಾಳೆ ನಾವು ಬರೋದಕ್ಕಾಗಲ್ಲ, ಹಾಗಾಗಿ ಇವತ್ತೇ ಬಂದಿದ್ದೀವಿ. ಇಲ್ಲಿ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ. ಸೊ ಇಲ್ಲಿ ಪೂಜೆನೂ ಕೂಡ ಮಾಡ್ತಾ ಇದ್ದಾರೆ. ಅವಿಮುಕ್ತೇಶ್ವರ ಸ್ವಾಮಿ ಹಾಗೂ ಬಾಲ ತ್ರಿಪುರ ಸುಂದರಿ ಅಮ್ಮ ಅವ್ರಿಗೆ ನಾಳೆ ತೇರಲ್ಲಿ ಕೂರಿಸುವಂಥದ್ದು ಇದೇ ದೇವ್ರುಗಳನ್ನ. ಅದಕ್ಕೋಸ್ಕರ ಇಲ್ಲಿ ಗಿರಿಜಾ ಕಲ್ಯಾಣನ ನಡೆಸ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ತೇರಲ್ಲಿ ಇಡುವಂತಹ ಮೂರ್ತಿಗಳು ಇದೆ. ಸೊ ಇದನ್ನ ತೇರಲ್ಲಿ ಇಟ್ಟು ನಾಳೆ ತೇರನ್ನ ಎಳಿತಾರೆ. ಸೊ ಅದಕ್ಕೋಸ್ಕರ ಇವತ್ತೇ ಇಲ್ಲಿ ಎಲ್ಲ ಪೂಜೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾವಂತೂ ಈ ರೀತಿ ಪೂಜೆ ಮಾಡುವಾಗ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಜಾತ್ರೆಗಂತೂ ಕಂಪಲ್ಸರಿ ಬರ್ತೀವಿ, ಬಟ್ ಅಲ್ಲೇ ನೋಡ್ಕೊಂಡು ಹೋಗ್ತಿದ್ವಿ. ಯಾಕಂತ ಹೇಳಿದ್ರೆ ನೈಟ್ ಎಲ್ಲ ಬಂದು ದೀಪಗಳನ್ನ ನೋಡ್ಕೊಂಡು ಹೋಗ್ತಿದ್ವಿ. ಬಟ್ ಈ ಸಲ ನಾವಿಲ್ಲಿ ದೇವಸ್ಥಾನದೊಳಗಡೆ ಎಲ್ಲ ಬಂದಿದ್ವಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಿದ್ರು. ಸೊ ನನಗೂ ಕೂಡ ಖುಷಿ ಆಯಿತು. ನಾಳೆದಕ್ಕಿಂತ ಇವತ್ತೇ ನೋಡಿದ್ವಲ್ಲ ಅಂತ ಹೇಳಿ ಸಮಾಧಾನ ಕೂಡ ಆಯಿತು. ಸೊ 2 ದೇವಸ್ಥಾನದಲ್ಲಿ ನಾವಿವಾಗ ಪೂಜೆನ ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಪೂಜೆದು ಕೂಡ ಇಲ್ಲಿ ಕೂಡ ಪೂಜೆಗೆ ತುಂಬ ಜನ ಸೇರಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾಳೆಗೆ ಎಲ್ಲ ಸಿದ್ಧತೆ ರೆಡಿ ಆಗ್ತಾ ಇದೆ. ನಾಳೆ ಅಂತೂ ಫುಲ್ ಗ್ರ್ಯಾಂಡ್ ಆಗಿರುತ್ತೆ. ಸೊ ನಾವು ಮಗು ಇಟ್ಕೊಂಡು ಆ ರಶಲ್ಲೆಲ್ಲ ಬರೋದಕ್ಕಾಗಲ್ಲ. ಇವಾಗ ತುಂಬಾ ಪೀಸ್ಫುಲ್ ಆಗಿದೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಮನೆ ಹತ್ರನೂ ಹೋಗಿ, ಅಂದರೆ ದೀಪಗಳನ್ನ ತರೋರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿಂದ ಕರ್ಕೊಂಬರ್ತಾರೆ. ಈ ರೀತಿ ತಮಟೆ ಬಾರಿಸ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಎಲ್ಲರನ್ನೂ ಕೂಡ ಒಂದು ಕಡೆ ದೇವಸ್ಥಾನದ ಹತ್ರ ಕರ್ಕೊಂಬಂದು ಅದಾದಮೇಲೆ ಎಲ್ಲರೂ ಬಂದಾದಮೇಲೆ ಪೂಜೆನ ಶುರು ಮಾಡುವಂಥದ್ದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಪ್ರತಿಯೊಂದು ಕಡೆ ಕರ್ಕೊಬರ್ತಾ ಇದ್ದಾರೆ. ಫ್ರೆಂಡ್ ಬರ್ತಾ ಇದಾರಲ್ವಾ, ಸೊ ಅಣ್ಣಂದು ಇವತ್ತು ಬರ್ಡೇ ಇದೆ, ಅಂದರೆ May 1. ಅವ್ರಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದೆಲ್ಲ ಇಷ್ಟ ಇಲ್ಲ. ಹಂಗಾಗಿ ಅವ್ರಿಗೆ ನಾನ್ ವೆಜ್ ಇಷ್ಟ. ಹಂಗಾಗಿ ಚಿಕನ್ ಸಾಂಬಾರು ಮಾಡಿದೆ. ದೇವಸ್ಥಾನದಿಂದ ಬಂದಿವಾಗ ಚಿಕನ್ ಸಾಂಬಾರು ಮತ್ತು ಬಿರಿಯಾನಿ ಮಾಡಿದ್ದೀನಿ. ಬೇಗ ಬರ್ತಾರೆ ಅಂದ್ಕೊಂಡ್ವಿ, ಬಟ್ ಸಿಕ್ಕಾಬಿಟ್ಟೆ ಲೇಟ್ ಆಗುತ್ತೆ ಅವ್ರು ಬರೋದು. ಹಾಗಾಗಿ ನಾವು ಇವಾಗ ಸ್ವಲ್ಪ ಊಟ ತಿನ್ನಬೇಕು, ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡಿದ್ದೀನಿ. ಸೊ ನಾನ್ ವೆಜ್ ಮಾಡ್ತೀವಿ ಅಂತಲೇ ದೇವಸ್ಥಾನಕ್ಕೆ ಮುಂಚೆನೇ ಹೋಗ್ಬಿಟ್ಟು ಬಂದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಹೊಟ್ಟೆ ಹಸಿವಾಗ್ಬಿಟ್ಟಿದೆ, ಸ್ವಲ್ಪ ಊಟ ತಿನ್ನಬೇಕು. ಸೊ ಇವಾಗ ಅವ್ರು ಬರೋದು ಲೇಟ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಅವ್ರಿಗೆ ಹಾಟ್ ಬಾಕ್ಸ್ಗೆ ಎತ್ತಿರ್ತೀನಿ, ಸ್ವಲ್ಪ ಬಿಸಿ ಎಲ್ಲ ಆರೋಗ್ಬಿಡುತ್ತೆ ಅಂತ.
ಅವ್ರಿಬ್ರಿಗೆ ಹಾಟ್ ಬಾಕ್ಸ್ಗೆ ಎತ್ತಿಟ್ಬಿಟ್ಟು ನಾವು ಊಟ ತಿಂತೀವಿ. ಸೊ ಅವ್ರು ಆ್ಯಕ್ಚುಲಿ ಬರ್ತಾ ಇರೋದು ಅವ್ರ ತಂಗಿದು ಮದುವೆ ಇದೆ, ಹಂಗಾಗಿ ಇನ್ವಿಟೇಷನ್ ಕೊಡೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಸೊ ಲೇಟ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಬಂದಮೇಲೆ ಅವ್ರು ಊಟ ಮಾಡಲಿ. ಸೊ ಇವಾಗ ನಮ್ಮ ಹೊಟ್ಟೆ ಹಶು ಆಗಿದೆ, ನಾವು ಊಟ ತಿಂದ್ಬಿಡ್ತೀವಿ ಫಸ್ಟು. ಸಿಕ್ಕಾಬಟ್ಟೆ ಧೂಳು ಎದ್ಬಿಟ್ಟಿದೆ ಗೈಸ್. ಇದು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ದೀಪಗಳನ್ನ ನೋಡೋಣ ಅಂತ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೇನು ಹೋಗಲ್ಲ, ನಿಧಾನಕ್ಕೆ ನಡ್ರಿ. ದೇವಸ್ಥಾನಕ್ಕೇನು ಹೋಗಲ್ಲ, ಯಾಕಂದರೆ ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ. ಸೊ ಅವಾಗಲೇ ಹೋಗಿ ಬಂದಿದ್ದೀವಲ್ವಾ. ಸೊ ಇವಾಗ ದೀಪಗಳನ್ನ ನೋಡೋಣ ಅಂತ ಇಲ್ಲೇ ಸರ್ಕಲ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಪಾಪು ಫಸ್ಟ್ ಟೈಮ್ ಕರ್ಗ ಅಟೆಂಡ್ ಮಾಡ್ತಾ ಇರೋದು. ಲಾಸ್ಟ್ ಟೈಮು ಅವನು ನ್ಯೂ ಬಾರ್ನ್ ಅಂದರೆ 1 ಮಂತ್ ಆಗಿತ್ತು ಅಷ್ಟೇ ಅವನಿಗೆ. ಇವಾಗ ಕರ್ಗ ನೋಡೋದಕ್ಕೆ ಹೋಗ್ತಾ ಇದ್ದಾನೆ ಅಲ್ಲ ಪಪ್ಪು. ಟೋಪಿ ಬೇಡ ಅವನಿಗೆ ಇವಾಗ. ತಡಿ ತೆಗಿಯೋಣ. ನಡ್ರಿ. ಬಾ ಹೆಗಲ ಮೇಲೆ ಕೂತು ಜಾತ್ರೆ ನೋಡ್ತಾ ಇದ್ದಾನೆ. ಲಾಸ್ಟ್ ಟೈಮು 1 ತಿಂಗಳಾಗಿತ್ತು ಅವನು ಹುಟ್ಟಿ. ಈ ಟೈಮು ಜಾತ್ರೆ ಸುತ್ತಾಡ್ತಾ ಇದ್ದಾನೆ. ಫಸ್ಟ್ ಟೈಮ್ ನಮ್ಮ ಪಾಪು ಕರ್ಕ ನೋಡೋದಕ್ಕೆ ಬಂದಿರೋದು. ಲಾಸ್ಟ್ ಟೈಮು ಡೆಲಿವರಿ ಆಗಿ 1 ತಿಂಗಳಾಗಿತ್ತು. ಈ ಟೈಮು ಅವನನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಅವರಪ್ಪ ಕರ್ಕ ತೋರಿಸ್ತಾ ಇದ್ದಾರೆ. ರಾಜ್ಯಕ್ಕ ವಿಜಯಣ್ಣ ವಿಜಯಣ್ಣ. ಸೊ ಇಲ್ಲೊಂದು ಆರತಿನ ರೆಡಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಈ ರೀತಿ ಡೆಕೋರೇಷನ್ನ ಮಾಡಿಕೊಂಡು ಆರತಿನ ತಂದು ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನಾನು ಅವಾಗಲೇ ಪೂಜೆ ಮಾಡಿಸೋದಕ್ಕೆ ಬಂದಿದ್ದೆ ಅಲ್ವಾ, ಅವಾಗ ಒಬ್ಬರು ಕೂಡ ಇರಲಿಲ್ಲ, ಅಂದರೆ ಫುಲ್ ಖಾಲಿ ಇತ್ತು ದೇವಸ್ಥಾನದ ಹತ್ರ. ಇವಾಗ ನೋಡ್ತಾ ಇರ್ಬೋದು ನೀವು, ನೋಡ್ತಿದ್ದಂಗೆ ಜನಗಳು ಸೇರ್ಕೊಂಡ್ಬಿಡ್ತಾರೆ. ಕಾಲಿಡೋದಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ಜನ ಬರ್ತಾರೆ. ಹಾಗೆ ಇಲ್ಲಿ ಕೆಂಡ ಮಾಡೋದಕ್ಕೆ ಸೌದೆ ಎಲ್ಲ ಹಾಕಿ ಉರಿಸ್ತಾ ಇದ್ದಾರೆ. ದೀಪಗಳೆಲ್ಲ ಮಾಡ್ಕೊಂಡು ಬಂದಿರೋರು ಒಂದ್ ಕಡೆ ಗ್ಯಾದರ್ ಆದ್ಮೇಲೆ ಎಲ್ಲ ಪೂಜೆ ಎಲ್ಲ ನಡೆದ್ಮೇಲೆ ಈ ರೀತಿ ಕೆಂಡ ಹಾಯ್ಕೊಂಡು ಹೋಗಿ ದೀಪದಿಂದ ಆರತಿನ ಮಾಡ್ತಾರೆ ದೇವರಿಗೆ. ಸೊ ಅದು ನೋಡೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲ ಕೂಡ ಒಂದು ಕಡೆ ಬಂದ್ ಆದ್ಮೇಲೆ ಪೂಜೆ ಎಲ್ಲ ಮತ್ತೆ ಗ್ರ್ಯಾಂಡ್ ಆಗಿ ಶುರು ಮಾಡುವಂಥದ್ದು. ಅಲ್ಲಿವರೆಗೂ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ, ಎಲ್ಲರೂ ಬರಲಿ ಅಂತ ಹೇಳಿ. ಸೊ ನಾವಿವಾಗ ಬಂದ್ವಿ, ನೋಡ್ತಾ ಇರ್ಬೋದು ನೀವು, ಎಲ್ಲ ಕಡೆಯಿಂದನೂ ಎಲ್ಲೆಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಈ ಕಡೆಯಿಂದ ಸ್ವಲ್ಪ ಜನ, ಆ ಕಡೆಯಿಂದ ಸ್ವಲ್ಪ ಜನ ಎಲ್ಲ ಬಂದು ದೇವಸ್ಥಾನದ ಹತ್ರ ಹೋಗಿ ಎಲ್ಲರೂ ಕೂಡ ಗ್ಯಾದರ್ ಆಗ್ತಾರೆ ಒಂದು ಕಡೆಗೆ. ಎಷ್ಟು ಚೆನ್ನಾಗಿ ರೆಡಿಯಾಗಿ, ಎಷ್ಟು ಚೆನ್ನಾಗಿ ಮುದ್ದಾಗಿ ಎಲ್ಲರೂ ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ದೀಪಗಳನ್ನ ತಗೊಂಡು ಬರ್ತಾರೆ ನೋಡಿ. ನಾವು ಹಾಸನಿಂದ ಬಂದು 6 ವರ್ಷ ಆಯ್ತು ಇಲ್ಲಿಗೆ. 6 ವರ್ಷದಿಂದನೂ ನಾವು ಹೊಸಕೋಟೆ ಜಾತ್ರೆನ ಅಟೆಂಡ್ ಮಾಡ್ತಿದ್ದೀವಿ. ಇವರು 18 ವರ್ಷದಿಂದ ಹೊಸಕೋಟೆಲ್ಲೇ ಇದ್ದಾರೆ, ಆದರೆ ಫಸ್ಟ್ ಟೈಮ್ ಜಾತ್ರೆಗೆ ಬಂದವ್ರೆ. ಎಂಥ ಜನ. ತರುಣ ಹಾಯ್ ಮಾಡೋ ತರುಣ. ಬಾರ ಇಲ್ಲಿ ತರುಣ ಒಳಗೋಗಿ ವಿಡಿಯೋ ಮಾಡ್ಕೊಬರೋದು ಅಂತಂದ್ರೆ ನಂಗೆ ನಾಚಿಕೆ ಆಗುತ್ತೆ. ನಾನು ಮಾಡಲ್ಲ ಅವನು ಚೆನ್ನಾಗಿ ಮಾಡೋರೆ. ಅಲ್ಲೋಡಿ ಎಷ್ಟು ಚೆನ್ನಾಗಿ. ನಮ್ಮೂರ ಕಡೆ ಎಲ್ಲ ಹಿಂಗೆ ಮಾಡಲ್ಲ. ಶ್ರುತಿ ಇದೊಂದು ವರ್ಷ ಬರ್ತಾಳೆ ನಮ್ದಿದೆ. ಮುಂಚೆ ಅಂದ್ರೆ ಚಿಕ್ಕದಾಗಿ ಇವಾಗ ಚಿಕ್ಕ ಇದ್ರಲ್ಲಿ ಎತ್ಕೊಂಡು ಹೋಗೋರು. ಇವಾಗ ಒಬ್ಬರಿಗಿನ್ನ ಒಬ್ರು ಕಾಂಪಿಟೇಷನ್ ಮೇಲೆ ದೊಡ್ಡದಾಗಿ ಬರ್ತಾರೆ. ಒಂದ್ಸರಿ ಪುನೀತ್ ರಾಜ್ಕುಮಾರ್ದೆಲ್ಲ ಬಂದಿದ್ದಲ್ಲ. ಹೌದು, ಅವರು ಲಾಸ್ಟ್ ಟೈಮ್ ಸತ್ತಾಗ ಹಂಗೆ ಚೆನ್ನಾಗಿ ಬಂದಿದ್ದಾರೆ. ನಾವು ಅಷ್ಟಾಗಿ ಎಷ್ಟು ಥರ ಮಾಡಿದ್ದೀವಿ. ಈಗ ಸವಿತಕ್ಕನ್ನ ಅದ್ರ ಮೇಲೆ ಕೂರ್ಸೋಣ. ಇಲ್ಲಮ್ಮ ಈ ಸಲ ಆಡ್ಬೇಕು. ಮೊನ್ನೆ ಮಾಲೂರು ಜಾತ್ರೆಗೂ ಹೋಗಿ ಆಡ್ದಿರ ಬಂದಿದ್ದೀವಿ. ಯಪ್ಪ ಏನು ಈ ಲೆವೆಲ್ ಜೋಸ್ ಬಂದಿದ್ದಿಲ್ಲ ಸವಿತಕ್ಕಂಗೆ. ಆಡೋ ಟೈಮಾಗ ಆಡ್ಬಿಡ್ತಾರೆ ನೋಡಿ. ಸವಿತಕ್ಕ ಹೇಳ್ತೈತೆ ಆಡೋ ಟೈಮಲ್ಲಿ ಆಡ್ಬಿಡ್ಬೇಕಂತ.
ಏನೇ ಆದ್ರೂ ಅಷ್ಟೇ ಮಾಡೋ ಟೈಮಲ್ಲಿ ಮಾಡ್ಬಿಡ್ಬೇಕು. ಯಾವಾಗ ಒಂದೇ ತರ ಇರಕ್ಕಾಗಲ್ಲ ಅಲ್ವಾ? ಸೀರಿಯಸ್ ಆಗಿದ್ದು ಇದ್ದು ಅಲ್ವಾ ಸವಿತಕ್ಕ? ಅಷ್ಟೇ. ಮನೇಲಿ ಪಾಪ ಮನೇಲಿ ಯಾವಾಗೂ ಇದ್ದಿದ್ದೆ, ಹೊರಗಡೆ ಬಂದಾಗ ಎಂಜಾಯ್ ಮಾಡ್ಬೇಕು. ಹೆಂಗೆ ನೋಡಿ ಇಲ್ಲಿ ನೋಡಿ, ಶಾಪಿಂಗ್ ಗರ್ಲ್ ಇವರು. ಎಲ್ಲೋದ್ರು ಶಾಪಿಂಗ್ ಮಾಡ್ತಾರೆ ಇವರು. ಶಾಪಿಂಗ್ ಗರ್ಲ್ ಇವರು, ಶಾಪಿಂಗ್ ಅಲ್ಲಿ ಎಲ್ಲೋದ್ರು ನೋಡಿ. ನಿಮ್ಮ ಅಜ್ಜಿ ಏನ್ ಹೇಳ್ತವ್ರು ಗೊತ್ತಾ? ಮನೇಲಿ ಯಾವಾಗಲೂ ಇರ್ತಿದ್ದೆ, ಹೊರಗಡೆ ಬಂದಾಗ ಎಂಜಾಯ್ ಮಾಡ್ಬೇಕಂತೆ. ಇದಕ್ಕೆ ಏನ್ ಹೇಳ್ತಾ ಇತ್ತು ಗೊತ್ತಾ? ಅಡುಗೆ ಮನೇಲೆ ನನ್ನ ವಯಸ್ಸೆಲ್ಲ ಮುಗ್ದೋಯ್ತು, ಈಗ್ಲಾದ್ರೂ ನಾನು ಸುತ್ತಾಡ್ಬೇಕು, ಓಡಾಡ್ಬೇಕು ಅಂತ ಹೇಳ್ತೈತೆ. ಸವಿತಕ್ಕ ಈ ವರ್ಷ ಬರೋದು ಮಾತ್ರ ನಮ್ ಜೊತೆ. ಇಲ್ಲ, ನೆಕ್ಸ್ಟ್ ಇಯರ್ ಖಂಡಿತ ಇದೇ ವಿಡಿಯೋ ಸಾಕ್ಷಿ ನೋಡಿ, ಇದೇ ವಿಡಿಯೋ ಸಾಕ್ಷಿ. ಇವಾಗ ಹೊಸ ಮನೆ ತಗೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವರ್ಷ ನಮ್ ಜೊತೆ ಬರ್ತಾರೋ ಇಲ್ವೋ ಅಂತ ಹೇಳ್ತೀವಿ. ಖಂಡಿತ ನೆಕ್ಸ್ಟ್ ಇಯರ್ ಜಾಯ್ನ್ ಆಗ್ತೀವಿ. ನೆಕ್ಸ್ಟ್ ಇಯರ್ ಏನಂತೀರ ಗೊತ್ತಾ? ಇಲ್ಲೇ ಹೊಸದಾಗೆಲ್ಲ ಪರಿಚಯ ಆಗೋರಲ್ಲ, ಇವ್ರ ಜೊತೆನೆ ಹೋಗೋದು ಬಾರಿ ಹಂಗೆ ಏನು ಚೇಂಜಸ್ ಇಲ್ಲ ಅಲ್ವಾ ಬ್ರೋ? ಗೋಲ್ಡ್ ಇಸ್ ಗೋಲ್ಡ್. ನೋಡೋಣ. 1 ಮಂತ್. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇದು ಹೊಸ ತೇರು. ಲಾಸ್ಟ್ ಇಯರ್ ಈ ತೇರು ಇರಲಿಲ್ಲ, ಬಟ್ ಈ ಸಲ ಹೊಸ ತೇರು ಬಂದಿದೆ. ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರೋ ಹಾಗೆ ಹೊಸಕೋಟೆಯಲ್ಲಿ ತುಂಬ ದೊಡ್ಡ ತೇರನ್ನ ಎಳೆಯುವಂಥದ್ದು ತುಂಬ ದೊಡ್ಡ ತೇರಿದು. ತುಂಬಾ ಚೆನ್ನಾಗಿದೆ ಈ ಸಲ ತೇರಂತೂ. ಹೊಸ ತೇರನ್ನ ಫುಲ್ ಗ್ರ್ಯಾಂಡಾಗಿ ರೆಡಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪಾರ್ಟಲ್ಲೂ ಕೂಡ ಒಂದೊಂದು ವಿಷಯನ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಅದೆಲ್ಲ ನಾವು ಸ್ವಲ್ಪ ಹೊತ್ತಲ್ಲೆಲ್ಲ ಸುತ್ತಾಡಿಕೊಂಡು ಬಂದ್ವಿ. ಇವಾಗ ದೀಪಗಳನ್ನೆಲ್ಲ ಒಂದು ಕಡೆ ತಗೊಂಡೋಗಿ ಎಲ್ಲರೂ ಒಂದು ಕಡೆ ಸೇರಿರ್ತಾರೆ. ಅದಾದಮೇಲೆ ಅಲ್ಲಿಂದ ಪೂಜೆ ಎಲ್ಲ ಮಾಡಿಕೊಂಡು ಸರ್ಕಲಿಂದ ಒಂದು ರೌಂಡ್ ಬಂದು ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾರೆ. ಸೊ ಇವಾಗ ನಾವಿಲ್ಲಿ ಅದನ್ನು ನೋಡೋದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಎಲ್ಲರೂ ಒಂದು ಕಡೆ ಈ ರೀತಿ ದೀಪಗಳನ್ನ ತರೋದನ್ನ ನೋಡೋದಕ್ಕೇ ಚೆಂದ. ಇವಾಗ ನೋಡಿ ಎಲ್ಲರೂ ಒಂದು ಕಡೆಯಿಂದ ಬರ್ತಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಮಿಡ್ ನೈಟ್ ಆದ್ರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಮಮ್ಮಿಗೆ ಇಲ್ಲ, ಅವ್ರು ಅವರಲ್ಲ, ಬರೀ ಪೂಜೆ ಮಾಡಿ ಚೆನ್ನಾಗಿ ಮಾಡಿದ್ರು. ಎಲ್ಲ ದೀಪಗಳು ಕೂಡ ಒಂದಕ್ಕೊಂತ ಒಂದು ತುಂಬ ಚೆನ್ನಾಗಿತ್ತು. ಸೊ ಟೈಮು ಆಲ್ರೆಡಿ 12:45 ಸೊ ನನ್ನ ಫ್ರೆಂಡ್ ಬರ್ತಾಳೆ ಅಂತ ಕಾದು ಸಾಕಾಯಿತು. ಇನ್ನು ಬರೋದು ಟೈಮ್ ಆಗುತ್ತೆ ಅವರು. ಸೊ ಹಂಗಾಗಿ ಅವ್ರು ಬರೋ ತನಕ ನಾವು ಸ್ವಲ್ಪ ನಿದ್ದೆ ಮಾಡಬೇಕು. ಅವ್ರು ಬಂದಮೇಲೆ ನೋಡೋಣ. ಪಾಪ ಎಷ್ಟೊತ್ತಾಗಿದೆ ಟೈಮು. ಆಲ್ರೆಡಿ ಇನ್ನೊಂದು 10 ನಿಮಿಷ ಹೋದರೆ 1 ಗಂಟೆ ಆಗುತ್ತೆ. ನಮಗಂತೂ ಸುಸ್ತಾಗ್ಬಿಟ್ಟಿದ್ದೀನಿ ನಾನಂತೂ. ಸೊ ಪಾಪನ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀನಿ ಅವ್ರು ಬರೋ ತನಕ. ಅವ್ರು ಬಂದಮೇಲೆ ಹೋಗಿ ಹರಿಯವ್ರು ಕರ್ಕೊಂಬರ್ತಾರೆ. ಆಮೇಲೆ ಎಚ್ಚರ ಆದರೆ ಆಯಿತು. ಅವ್ರು ಬರೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ನಾನು ಇವಾಗ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸೊ ಅವ್ರು ಬಂದಮೇಲೆ ಎದ್ದೇಳಬೇಕು. ಪಾಪುನು ಕೂಡ ಇನ್ನೂ ಎಚ್ಚರ ಇದ್ದಾನೆ. ಆ ಬಾಲ್ ನೋಡಿ ಜಾತ್ರೆಯಲ್ಲಿ ಅವನಿಗೆ ತುಂಬಾ ಖುಷಿ ಆಯಿತು. ಸೊ ಅದ್ರ ಜೊತೆ ಇನ್ನೂ ಆಟ ಆಡ್ತಾ ಇದ್ದಾನೆ. ಅವ್ನಿಗೇನೋ ಹೊಸದು ಅನ್ನಿಸ್ತು ಹಾಗಾಗಿ. ಸೊ ಐ ಹೋಪ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ. ನೀವೇನಾದರೂ ಬೆಂಗಳೂರಲ್ಲಿ ನಡೆಯುವಂತಹ ಕರ್ಗ ಜಾತ್ರೆನ ಅಟೆಂಡ್ ಮಾಡಿದ್ದೀರಾ ಅಂತ ಹೇಳಿದರೆ ನಿಮಗೆ ಆ ಎಕ್ಸ್ಪೀರಿಯನ್ಸು ಮತ್ತು ನಿಮಗೆ ಅದನ್ನು ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.